ಡಿಫ್ರೆಂಟಾಗಿ ಥಿಂಕ್ ಮಾಡಿ, ಡಿಫ್ರೆಂಟಾಗಿ ಡಿಸೈನ್ ಮಾಡಿ. ಡೆಫಿನೆಟ್ಲಿ ನೀವು ಡಿಫ್ರೆಂಟಾಗಿ ಎಲ್ಲರಿಗೂ ಕಾಣ್ತೀರ. ಡಿಫ್ರೆಂಟಾಗಿ ಕಂಡಾಗೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗೋದು. ಸೊ ಬಿ ಡಿಫ್ರೆಂಟ್. ಅದಕ್ಕೊಂದು ಲೈನ್ ಇದೆ, ಡು ನಾಟ್ ಬಿ ದ ಸೇಮ್, ಬಿ ದ ಬೆಟರ್ ಅಂತ ಹೇಳ್ತಾರೆ. ಓಕೆ, ಎಲ್ಲರ ಥರನೇ ಬಿಡಿ, ಬೇರೆ ಥರ ಇರಿ ಅಂತ ಹೇಳ್ತಾ ಈಗ ನಮಸ್ಕಾರ. ನಾನು ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಂದಿನಂತೆ ಶುಭೋದಯ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇಲ್ಲಿ ಮಂಡೇ ಆಗಿರೋದ್ರಿಂದ ಸ್ವಲ್ಪ ಮಂಡೇ ವರ್ಕ್ಸ್ಗಳು ಮತ್ತು ಈ ವಾರದ ಶೆಡ್ಯೂಲ್ಗಳನ್ನು ಇದು ಮಾಡಬೇಕಾಗಿರುತ್ತೆ. ಯಾಕಂದರೆ ಮತ್ತೆ ನಾಳೆಯಿಂದ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗೋದ್ರಿಂದ ಒಂದು 3-4 ಡೇಸು ಆಫೀಸ್ ಕೂಡ ಲೀವಲ್ಲಿ ನಾನು ಲೀವಲ್ಲಿರ್ತೀನಿ. ಆಫೀಸ್ 2 ಡೇಸು ರಜೆ ಇರುತ್ತೆ. ಹಾಗೂ ಮೇಡಮ್ ಕೂಡ ನಾವೆಲ್ಲರೂ ಗಣಪತಿ ಹಬ್ಬನ ಆಚರಿಸೋಕ್ಕೋಸ್ಕರ ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ. ಓಕೆ, ಆಫೀಸಿಗೆ ಬಂದು ನಿನ್ನೆ ಒಂದೆರಡು ಸೇಲ್ಸ್ ಆರ್ಡ್ರು ಅರೇಂಜ್ ಮಾಡಿದ್ದೆ. ಸಂಡೇ ಅನ್ಕೊಂಬೇಡಿ, ನಿನ್ನೆ ಬಂದು 12ಇಂದ ಒಂದು 6:30 ತನಕ ವರ್ಕ್ ಮಾಡಿ ಹೋಗಿದ್ದೀನಿ. ಸ್ವಲ್ಪ ಅರ್ಜೆಂಟ್ ವರ್ಕ್ ಇತ್ತು. ಒಂದು ಬೆಂಗಳೂರು ಸೈಟಿಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ. ಸೊ ಓನರ್ ಏನೋ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅಷ್ಟು ಬೇಗ ಅವರಿಗೆ ಕಳಿಸ್ಕೊಡ್ಬೇಕಿತ್ತು. ಇವತ್ತು ನಾಳೆ ಒಳಗೆಲ್ಲ ಫೈನಲ್ ಆಗಿ ಕೊಟ್ಬಿಡ್ತೀವಿ. ಓಕೆ, ಈಗ ನಿನ್ನೆ ಒಂದೆರಡು ಸೇಲ್ಸ್ ಆರ್ಡರ್ ರೇಸ್ ಮಾಡಿದ್ರು, ಅದನ್ನು ಡಿಸ್ಪ್ಯಾಚ್ ಮಾಡಬೇಕು. ಇನ್ವಾಯ್ಸ್ ಕನ್ಫರ್ಮ್ ಆಗಿದೆ. ಲೈಕ್ ಇನ್ನೊಂದು 2-3 ಆರ್ಡ್ರ್ ಬಂದಿದೆ. ಸೊ ಅದನ್ನೆಲ್ಲ ಹಾಕಿ ಡಿಸ್ಪ್ಯಾಚ್ ಮಾಡಿ ಒಂಚೂರು ಸ್ಕೆಚಪ್ ಮಾಡಬೇಕು. ಸ್ಕೆಚಪ್ ಮಾಡೋಣ. ಓಕೆ, ಫೈನಲಿ ಎಲ್ಲ ಇಂಡೆಂಟ್ ಎಲ್ಲ ರೆಡಿ ಮಾಡಿ ಡಿಸ್ಪ್ಯಾಚಿಗೆ ರೆಡಿ ಮಾಡಿಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟ್ ಅವರು ಇದ್ದಾರಂತೆ ಇವತ್ತು. ಗಾಡ್ ಗ್ರೇಸ್, ತುಂಬ ಒಳ್ಳೆಯದಾಯಿತು ಹೇಳ್ತಿರೋದು. 2 ಮೆಟೀರಿಯಲ್ ಮಾತ್ರ, ಒಂದು ತೀರ್ಥಹಳ್ಳಿಗೆ, ಒಂದು ಸೊರಬಕ್ಕೆ ಬಸ್ಸಲ್ಲಿ ಡಿಸ್ಪ್ಯಾಚ್ ಮಾಡಿಸ್ಬೇಕು. ಟ್ರಾನ್ಸ್ಪೋರ್ಟ್ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇದಾಗ್ತಿದ್ದಂಗೆ ಈಗ ನಾವು ಮಾಡೋಕ್ಕೆ ಬಂದಿದ್ದೀವಿ 3D ಹೇಗಿರುತ್ತೆ ಅಂದರೆ, ನಾವು ಯೂಸ್ ಮಾಡೋದು ಸಾಫ್ಟ್ವೇರ್ ಬಂದುಬಿಟ್ಟು ಸ್ಕೆಚಪ್ಪು. ಆಲ್ರೆಡಿ ರೆಡಿ ಆಗ್ತಿದೆ, ಇನ್ನೂ ರಾ ಮಾಡಲಿದೆ, ಇನ್ನೂ ರೆಡಿ ಮಾಡಬೇಕು. ಸೊ ಈ ಥರ ಇರುತ್ತೆ 3D ಡ್ರಾಯಿಂಗ್ಸ್ಗಳು. ನಾವು ಕ್ಯಾರಿಔಟ್ ಮಾಡಬೇಕು ಯಾವ ಥರ ಬೇಕೋ ಆ ಥರ. ಮತ್ತು 3D ಅಂತ ಬಂದಾಗ ಒಬ್ಬ ಆರ್ಕಿಟೆಕ್ಟ್ ಆಗಿ, ಒಬ್ಬ ಇಂಜಿನಿಯರ್ ಆಗಿ ನೀವು ಏನು ಯೋಚನೆ ಮಾಡಬೇಕು ಅಂದರೆ, ಫಸ್ಟು ಪ್ಲ್ಯಾನನ್ನು ಮಾಡಾದಮೇಲೆ, ಲೈಕ್ 2D ಪ್ಲ್ಯಾನು ಫೈನಲ್ ಆಗಿ ಎಲ್ಲ ವಾಲ್ ಪ್ಲೇಸ್ಮೆಂಟು ಅದು ಇದು ಈ ಸಣ್ಣ ಪುಟ್ಟ ಚೇಂಜಸ್ ಎಲ್ಲದು ಆದಮೇಲೆ 3Dಗೆ ಬರ್ತೀವಿ. 3D ಅಂತ ಬಂದಾಗ ಏನು ಯೋಚನೆ ಮಾಡಬೇಕು ಕ್ಲೈಂಟಾಗಿ ಅಂತ ನಾನು ಹೇಳ್ತೀನಿ. ಫಸ್ಟು ಆ್ಯಸ್ ಎ ಕ್ಲೈಂಟಾಗಿ ನನಗೇನು ಬೇಕು ಅನ್ನೋದನ್ನು ನಾನು ಇಂಜಿನಿಯರ್ಗೆ ಹೇಳಬೇಕು. ಇದು ಕ್ಲೈಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದರೆ. ಯಾಕಂದರೆ ನೀವೇನು ಹೇಳ್ತೀರ ಅದ್ರ ಮೇಲೆ ಡಿಸೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಸರ್ ನಿಮಗೆ ಅದು ಇಷ್ಟ ಅದನ್ನು ಮಾಡಿ, ಒಂದೊಂದು ಕ್ಲೈಂಟ್ ಆ ಥರ ಮಾಡಿ ಅಂತಲೂ ಫ್ರೀ ಆಫ್ ಹ್ಯಾಂಡ್ ಕೊಡ್ತಾರೆ. ಸರ್ ನನಗೆ ಡಿಫ್ರೆಂಟಾಗಿ ಈ ಜನ್ರೇಷನ್ ಲೈಕ್ ಈ ಟ್ರೆಂಡ್ ಪ್ರಕಾರ ಇರಲಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಒಂದಿಷ್ಟು ಜನ ಕೇರಳ ಸ್ಟೈಲ್ ಡಿಸೈನ್. ಯಾಕಂದರೆ ಇದಕ್ಕೆ ರೆಫರೆನ್ಸ್ ಆಗಿ ಓನರ್ಗಳು ನಮಗೆ ಕೊಟ್ಟಿದ್ದು ಏನೇನಿತ್ತು ಅಂದರೆ, ಯಾವ ಥರ ಅಂದರೆ, ಈಗ ನನಗೆ ಕೇರಳ ಸ್ಟೈಲಲ್ಲಿ ಎಲ್ಲದೂ ಡಿಸೈನ್ ಆಗಬೇಕು ಅಂತ ಒಂದಿಷ್ಟು ರೆಫರೆನ್ಸ್ ಕೊಟ್ಟಿದ್ದರು. ಆ ರೆಫರೆನ್ಸ್ ಮೇಲೆ ನಾವು ಡಿಸೈನ್ಗಳನ್ನು ಕ್ಯಾರಿಔಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ರೆಫರೆನ್ಸ್ ನೀವು ಒಂದೆರಡು ಕೊಡ್ತೀರಾ, ಕೊಟ್ಟಾದ್ಮೇಲೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೊಂದೆರಡು ಎಕ್ಸ್ಟ್ರಾ ರೆಫರೆನ್ಸ್ ಬಂದರೆ ಈಗ ಅದೇನಾಗುತ್ತೆ ಅಂದರೆ, ನಾನು ಆಲ್ರೆಡಿ 2 ಸ್ಟೆಪ್ ಮುಂದೋಗಿರ್ತೀನಿ, ಮತ್ತು 2 ಸ್ಟೆಪ್ ಹಿಂದೆ ಬಂದ್ಕೊಂಡು ನಿಮ್ಮದು ರೆಫರೆನ್ಸ್ ನೋಡಿಕೊಂಡು ಮತ್ತೆ ಅದೇ ಟೈಮ್ ಕನ್ಸ್ಯೂಮು. ನನ್ನ ಟೈಮು ವೇಸ್ಟು, ನಿಮ್ಮ ಟೈಮು ವೇಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ 2D ಪ್ಲ್ಯಾನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ್ಯಸ್ ಎ ಇಂಜಿನಿಯರ್ ಆಗಿ ಕ್ಲೈಂಟ್ಗಳದ್ದು ಫೈನಲ್ ರಿಕ್ವೈರ್ಮೆಂಟ್ಗಳನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿ. ಆಮೇಲೆ ಅವ್ರ ರೆಫರೆನ್ಸ್ ಡ್ರಾಯಿಂಗ್ಗಳನ್ನು ನೀವು ತೋರಿಸಿ, ಇಲ್ಲ ಅವರು ತೋರಿಸಿರೋ ಡ್ರಾಯಿಂಗಿಗೆ ಇದರಲ್ಲಿ ಈ ಥರ ಕರೆಕ್ಷನ್ ಮಾಡಿ, ಇದು ನಿಮ್ಮ ಬಿಲ್ಡಿಂಗಿಗೆ ಸೂಟ್ ಆಗುತ್ತೆ, ಇಲ್ಲ ನಿಮ್ಮ ವಿಡ್ತಿಗೆ. ಯಾಕಂದರೆ ಎಲಿವೇಷನ್ನು ಒಂದು ಸ್ಕೇಲಲ್ಲಿ ಡಿಸೈನ್ ಆಗಿರುತ್ತೆ. ಮೊಬೈಲಲ್ಲಿ ನೋಡಿ ನೀವು ಜಡ್ಜ್ ಮಾಡಿಬಿಟ್ರೆ ಭಾರಿ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ಮಾಡಿ, ನೀವು ಬರೀ ಮೊಬೈಲಲ್ಲಿ ನೋಡಿ ಇದು ಚೆನ್ನಾಗಿ ಕಾಣುತ್ತಾ ಇಲ್ವಾ, ಒಂದು ಡ್ರಾಯಿಂಗು ಇಲ್ಲ ಪ್ರಿಂಟೌಟು ತೊಗೊಂಡು ನೋಡಿದಾಗ ನಿಮಗೆ ಅದ್ರದ್ದು ಎಕ್ಸಾಕ್ಟ್ ಲುಕ್ ಗೊತ್ತಾಗತ್ತೆ. ಸೊ ಅದಕ್ಕೆ ಯಾವುದೇ ಥರ 2Dಯಿಂದ 3Dಗೆ ಶಿಫ್ಟ್ ಆಗಿ ಡ್ರಾಯಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸತಿ ಕ್ಲೈಂಟನ್ನು ಮತ್ತೊಂದು ಸತಿ ರಿಕ್ವೈರ್ಮೆಂಟ್ಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ದೆನ್ ಆಫ್ಟರ್ ಯು ಕ್ಯಾರಿ ಮಾಡಿ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡೋದನ್ನು. ಇದು 3D ಬೇಸಿಕ್ ಇನ್ಫಾರ್ಮೇಷನ್ ಆಗಿತ್ತು ಇವತ್ತು. ಇದನ್ನು ಡ್ರಾಯಿಂಗ್ ಮಾಡಬೇಕು, ಬನ್ನಿ ಮಾಡೋಣ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಫೈನಲ್ ಆಗಿ ಹೇಗೆ ಬರುತ್ತೆ ಲುಕ್ಕು, ಏನು ಎತ್ತ ಅನ್ನೋದನ್ನೆಲ್ಲ ಹೇಳ್ತಾ ಹೋಗೋಣ. ಕಲರಿಂಗ್ ಕೊಡಬೇಕು. ಇದು ಆ್ಯಕ್ಚುಲಿ ಈ ಥರ ಕಾಣ್ತಾ ಇದೆ.
ನನಗೆ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಬಟ್ ಬರೋ ಥರನೂ ಮಾಡ್ತೀನಿ, ನೋಡೋಣ ಬನ್ನಿ. ಇಲ್ಲಿ ತನಕ ಆಗಿದೆ, ಇವಾಗ ಊಟಕ್ಕೆ ಹೋಗ್ಬೇಕು, ಲೇಟ್ ಆಗಿಬಿಟ್ಟಿದೆ. ಇಷ್ಟ ಆಗಿದೆ, ಇದನ್ನು ಫೈನಲ್ ಟಚ್ ಇವತ್ತು ಕೊಡಬೇಕು. ಓಕೆ, ಊಟಕ್ಕೆ ಹೋಗಿ ಬಂದು ಮಾಡೋಣ. ಊಟ ಮಾಡಿಕೊಂಡು ಆಫೀಸಿಗೆ ಬಂದ್ವಿ. ನಾವು ಬರೋಷ್ಟರೊಳಗೆ 5:10 ಆಗಿತ್ತು. ಲೇಟಾಗಿ ಹೋಗಿದ್ವಿ, ಲೇಟ್ ಆಯಿತು ಸ್ವಲ್ಪ ಊಟ ಮಾಡ್ಕೊಂಡು ಬರೋದು. ಇನ್ನೂ ಸ್ವಲ್ಪ MEP ಡ್ರಾಯಿಂಗ್ ಒಂದು ಸ್ವಲ್ಪ ಅದು ಇತ್ತು, ಅದನ್ನು ಸ್ವಲ್ಪ ಇದು ಮಾಡಬೇಕು ಇವತ್ತು. ಹಾಗೆ ಒಂದು 20/30 ಸೈಟಲ್ಲಿ ಹೇಗೆ G+3 ಅಥವಾ G+2ನ ಹೇಗೆ ಪ್ಲ್ಯಾನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫುಲ್ ಕಂಪ್ಲೀಟ್ ಆದಮೇಲೆ ಏನು ಇತ್ತಾ ಅಂತೇಳಿ. ಓಕೆ, ಈಗ ಪ್ಲ್ಯಾನ್ ಮಾಡೋಣ. ಪ್ಲ್ಯಾನ್ ಆಗ್ತಿದ್ದಂಗೆ ಇವತ್ತೆಲ್ಲ ಶಾಪಿಂಗ್ ಹೋಗಿದ್ದಾರೆ ನಮ್ಮ ಅಮ್ಮ ಮತ್ತು ಇವಳು. ನಾಳೆ ಎಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಬನ್ನಿ, ನಮ್ಮ ಮನೆಯಲ್ಲೂ ಗಣಪತಿ ಕೂರಿಸ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಹಬ್ಬನೂ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈಗೆಲ್ಲ ಪ್ಲ್ಯಾನಿಂಗ್ ಎಲ್ಲ ಮುಗಿಸಿ, ಯಾಕೆಂದರೆ ನಾಳೆ ನಾಡ್ದು ಆಫೀಸ್ ರಜೆ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಏನೇ ಹೋಗಿದ್ರು ಎಷ್ಟೇ ಇದ್ರೂ ಇವತ್ತೇ ಮುಗಿಸಿ ಹೋಗಬೇಕು. ಯಾಕಂದರೆ ಇದು ಬುಧವಾರಕ್ಕೆ ಏನಕ್ಕೋ ಸರಿ ಕಳಿಸ್ಲೇಬೇಕು. ಬುಧವಾರ ನನಗೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವತ್ತೆಲ್ಲ ಮುಗಿಸೇ ಹೊರಡಬೇಕು. ಸೊ ಈ ಥರ ಇದೆ. ಓಕೆ, ಮಾಡೋಣ ಬನ್ನಿ. ಓಕೆ, ಒಂದು ಅರೌಂಡ್ 40-45 ಮಿನಿಟ್ಸ್ ಆಸ್ಪಾಸಲ್ಲಿ ಡಿಸೈನ್ ಎಲ್ಲ ಆಯಿತು. ಡಿಸೈನ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಒನ್ಸ್ ಡಿಸೈನ್ ಈ ಥರ ಇದೆ. ನಾನು PDF ಶೇರ್ ಮಾಡ್ತೀನಿ ವಾಲ್ ಸ್ಕ್ರೀನಲ್ಲಿ. ಇದರಲ್ಲಿ ಇನ್ನೂ ಡೀಟೇಲಿಂಗ್ ವರ್ಕ್ಗಳು ಇನ್ನೂ ಪೆಂಡಿಂಗ್ ಇದೆ. ಅದನ್ನು ನಾವು ಕ್ಯೂರೇಟರ್ ಡೀಟೇಲಿಂಗ್ ವರ್ಕ್ ಮಾಡ್ಕೊಡ್ತೀವಿ. ಯಾವತ್ತು ವರ್ಕ್ ಇದೆಯಲ್ಲ, ನಿಮ್ಮ ಮಾಡೋ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಗೆ ರೆಗ್ಯುಲರ್ ಡ್ರಾಯಿಂಗನ್ನೇ ಹೇಗೆ ರಿಯಲಿಸ್ಟಿಕ್ಕಾಗಿ ಟರ್ನ್ ಮಾಡೋಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ಬೆಲೆ ನಿಮಗೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಫಸ್ಟು ಸ್ಕಿಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಕಿಲ್ಲು ಕನ್ಫರ್ಮ್ ಆದಮೇಲೆ ಒಳ್ಳೆಯ ರೀತಿಯಲ್ಲಿ ಒಂದು ಗೇಮ್ ಓಪನ್ ಮಾಡಿಕೊಂಡು ಆರಾಮಾಗಿ ಇಂಥ ಒಳ್ಳೆ ಡ್ರಾಯಿಂಗ್ ಮಾಡಿಕೊಡಿ. ನೀವು ಕೇಳಲಿಕ್ಕೆ ಚಾರ್ಜ್ ಡೆಫಿನೆಟ್ಲಿ ಕೊಟ್ಟೇ ಕೊಡ್ತಾರೆ ಕ್ಲೈಂಟ್ಸು. ಡ್ರಾಯಿಂಗ್ ಚೆನ್ನಾಗಿರ್ಬೇಕು. ಎಲ್ಲರೂ ಹೇಳ್ತಾರೆ ಏನು ಡ್ರಾಯಿಂಗ್ ಇರುತ್ತೆ ಅಪ್ಪ, ಆ ಕ್ಲೈಂಟ್ಗಳು ನೀವು ಮಾತಾಡ್ಸೋಕ್ಕೆ ಹೋಗ್ಬೇಡಿ. ಏನಾಗತ್ತೆ ಅಂದರೆ ನಿಮ್ಮ ಕಲೆಗೆ ಬೆಲೆ ಕೊಡದಿರೋರ ಹತ್ರ ನಿಮ್ಮ ಕಲೆ ತೋರಿಸಿ ಏನು ಪ್ರಯೋಜನ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಉಳಿದಿರೋದು ನಿಮಗೆ ಬಿಟ್ಟಿರೋದು. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಮಾರ್ಕೆಟಲ್ಲಿ ಫಸ್ಟ್ ಸಸ್ಟೈನ್ ಆಗಬೇಕು ಅಂದರೆ ಕಾಂಪಿಟೇಷನ್ ಇದು ಮಾಡಬೇಕಾಗತ್ತೆ. ಬಟ್ ನಿಮ್ಮ ಏನು ವರ್ಕನ್ನು ತೋರಿಸ್ಬೇಕು ಜನನ್ನ. ಶೋಕೇಸ್ ಮಾಡದೇ ಇದ್ದರೆ ನೀವು ಆ ಚಾರ್ಜನ್ನು ಡೆಫಿನೆಟ್ಲಿ ತೊಗೊಳಕ್ಕಾಗಲ್ಲ. ಫಸ್ಟ್ ಶೋಕೇಸ್ ಮಾಡಿ. ಶೋಕೇಸ್ ಮಾಡೋಕ್ಕೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಇರೋದು ಸೋಷಿಯಲ್ ಮೀಡಿಯಾ. ಇವತ್ತು ಪ್ರೆಸೆಂಟ್ಲಿ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಒಂದು ಕಾಲ ಬರ್ಬೋದೇನೋ ಮುಂದಕ್ಕೆ, ಹೇಗಂದರೆ ನಿಮ್ಮ ಹತ್ರ ಎಷ್ಟು ಆಸೆ ಇದೆ, ಎಷ್ಟು ಅಸೆಟ್ ಇದೆ ಅನ್ನೋದಕ್ಕಿಂತ ಎಷ್ಟು ಫಾಲೋವರ್ ಇದ್ದಾರೆ, ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿ. ಹೇಗೆ ವರ್ಲ್ಡ್ ನಡೀತಿದೆ ಅದ್ರ ಪ್ರಕಾರನೇ ಟ್ರೆಂಡಲ್ಲಿ ನಡೀರಿ. ಯಾವ ಟ್ರೆಂಡಿಗೆ ಸೂಟ್ ಆಗಬೇಕು, ಇಂಟೀರಿಯರ್ಸ, ಡಿಸೈನಾ, ಪ್ಲ್ಯಾನಿಂಗ್ಸಾ, ಯಾವ ಥರ ಇದೆ, ಹಿಂಗೆ ಡಿಸೈನ್ ಮಾಡ್ಬೋದು. ಈಗ ಎಲ್ಲರೂ ರೆಗ್ಯುಲರ್ ಒಂದಿಷ್ಟು ಡ್ರಾಯಿಂಗ್ಗಳಿದ್ದಾವೆ. ನನಗೆ ಕ್ಲೈಂಟ್ ತೊಗೊಂಬಂದು ಇಂಟೀರಿಯರ್ ಫ್ಲೋರ್ ಪ್ಲ್ಯಾನ್ ಹಾಕ್ಕೊಡ್ತಾರೆ. ಅದರಲ್ಲಿ ಫ್ಲೋರ್ ಪ್ಲ್ಯಾನಿಂಗ್ ಸಕ್ಕತ್ತಾಗಿ. ಬಟ್ ಪ್ರೆಸೆಂಟೇಷನ್ ಅಂತ ಬಂದಾಗ ಒಬ್ಬೊಬ್ಬರು ಮಾಡೋ ರೀತಿ ನನಗೆ ಪರ್ಸ್ನಲಿ ಇಷ್ಟ ಆಗಲ್ವೋ ಏನೋ ಗೊತ್ತಿಲ್ಲ. ಬಟ್ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದರಲ್ಲೂ ನಾನು ಸುಮಾರು ಜನ ನೋಡಿದ್ದೀನಿ. ನನ್ನ ಸಾಗರದಲ್ಲೂ ಒಂದಿಬ್ಬರು ಇಂಜಿನಿಯರ್ಸ್ಗಳು ನಾನು ಕಲಿಬೇಕಾದ್ರೆ ಅವ್ರ ಹತ್ರ ನಾನು ನೋಡಿದ್ದೀನಿ. ಅವ್ರ ಪ್ಲ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಬಟ್ ಒಳ್ಳೊಳ್ಳೆ ಇಂಜಿನಿಯರ್ಸ್ಗಳು ಇದ್ದಾರೆ ಎಲ್ಲ ಕಡೆನೂ. ಬಟ್ ನಿಮ್ಮ ಪ್ರೆಸೆಂಟೇಷನ್ ವೇನ ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬರು ಏನಾಗಿರುತ್ತೆ ಅಂದರೆ ಹೆಸರಾದ ಮೇಲೆ ಸ್ಕಿಲ್ಗಳ ಮೇಲೆ ಡೆವಲಪ್ ಮಾಡೋಕ್ಕೆ ಹೋಗಲ್ಲ, ಪ್ರೆಸೆಂಟೇಷನ್ ಮೇಲೆ. ಯಾಕಂದರೆ ಇದು ಒಂದು ಸರ್ಟನ್ ದಿನ ತನಕ ನಡೀಬೋದು. ಬಟ್ ನೀವು ಮಾರ್ಕೆಟ್ ಹೇಗೆ ಹೋಗ್ತಾ ಇದೆಯೋ ಅದೇ ಥರನೇ ನಡಿಬೇಕು. ಆಪೋಸಿಟ್ ಫ್ಲೋ ನಿಂತಾಗ ಏನಾಗುತ್ತೆ ಅಂದರೆ ಅವತ್ತು ಯಾವಾಗ ನಿಲ್ಲಬೇಕು ಅಂದರೆ ನಿಮ್ಮದು ಸ್ಕಿಲ್ಲು ಆ ಲೆವೆಲಲ್ಲಿ ಇರಬೇಕು. ಅವಾಗ ಮಾತ್ರ ಆಪೋಸಿಟ್ ಫ್ಲೋ ನಿಂತಾಗ ನೀವು ಕ್ಲಿಕ್ ಆಗ್ತೀರ. ಸೊ ಇದಾಗಿತ್ತು ಇವತ್ತಿನ ನಂದು ಬ್ಲಾಗಲ್ಲಿ ಹೇಳಬೇಕಾಗಿರೋ ಮಾಹಿತಿ. ಸೊ ಥಿಂಕ್ ಮಾಡಿ, ಒಂದು 2 ಸತಿ ಥಿಂಕ್ ಮಾಡಿ ಯಾವ ಥರ ಡಿಸೈನ್ ಮಾಡ್ಬೋದು. ಎಲ್ಲ ಮಾಡ್ತಾ ಇರೋ ಥರನೇ ಮಾಡೋದಾ, ಇಲ್ಲ ಬೇರೆ ಥರ ಏನಾದ್ರು ಟ್ರೈ ಮಾಡೋಣ, ಏನು ಎತ್ತ ಅಂತ ಒನ್ಸ್
ಡಿಸೈಡ್ ಮಾಡಿ. ಯಾಕಂದರೆ ಬಾವಿಲಿರೋ ಕಪ್ಪೆ ಆಗಬಾರ್ದು ಯಾವತ್ತು ಇಂಜಿನಿಯರ್ ಯಾಕಂದರೆ ಅದ್ರ ಒಳಗೆ ತಂದೆ ಗೋಡು ಅದು ಇದು ಇದೇ ಥರ ಡಿಸೈನ್ ಮಾಡೋಣ ಅದೇ ಥರ ಡಿಸೈನ್ ಮಾಡೋಣ ಅಂದ್ಕೊಳ್ತಾರೆ. ಡಿಫ್ರೆಂಟಾಗಿ ಥಿಂಕ್ ಮಾಡಿ ಡಿಫ್ರೆಂಟಾಗಿ ಡಿಸೈನ್ ಮಾಡಿ. ಡೆಫಿನೆಟ್ಲಿ ನೀವು ಡಿಫ್ರೆಂಟಾಗಿ ಎಲ್ಲರಿಗೂ ಕಾಣ್ತಾರೆ. ಡಿಫ್ರೆಂಟಾಗಿ ಕಂಡಾಗೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗೋದು. ಸೊ ಬಿ ಡಿಫ್ರೆಂಟ್. ಅದಕ್ಕೊಂದು ಲೈನ್ ಇದೆ, ಡು ನಾಟ್ ಬಿ ದ ಸೇಮ್ ಬಿ ದ ಬೆಟರ್ ಅಂತ ಹೇಳ್ತಾರೆ. ಓಕೆ, ಎಲ್ಲರ ಥರನೇ ಇರ್ಬೇಡಿ, ಬೇರೆ ಥರ ಇರಿ ಅಂತ ಹೇಳ್ತಾ ಈಗ ಕ್ಲೋಸ್ ಮಾಡಿ ಮನೆಗೆ ಹೊರಡಬೇಕು. ಟೈಮ್ ಆಗಿದೆ, ಹೊರಡೋಣ ಬನ್ನಿ. ಓಕೆ, ಅವಾಗಲೇ ಹೊರಡಬೇಕಿತ್ತು, ಹೊರಡೋಕ್ಕಾಗಿಲ್ಲ. ಯಾಕಂದರೆ ಒಂದು ಕೆಲಸ ಮರ್ತಿದ್ದೆ. ಸೊ ಅದನ್ನು ಮಾಡಬೇಕಿತ್ತು. ಅದನ್ನು ಮಾಡ್ತಾ ಮಾಡ್ತಾ ಟೈಮ್ ಆಗಿಬಿಟ್ಟಿದೆ ಈಗ 11:16. 11:16 ಆಗಿಬಿಟ್ಟಿದೆ. ಬಟ್ ಏನೇ ಹೇಳಿ, ಒಂದು ಅರ್ಜೆಂಟ್ ಮೂಮೆಂಟಲ್ಲಿ ಮಾಡೋ ಡ್ರಾಯಿಂಗ್ಗಳು ಬರೋ ಲುಕ್ಕೇ ಬೇರೆ. ನೀವು ಯಾವಾಗಾದ್ರೂ ಈ ಥರ ಅರ್ಜೆಂಟಾಗಿ ಡ್ರಾಯಿಂಗ್ ಮಾಡಿದ್ದೀರಾ? ಅದು ಮಾಡಿ ಚೆಂದ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ಈಗ ಮತ್ತೆ ಮನೆಗೆ ಹೋಗಬೇಕು. ಯಾಕಂದರೆ ನಾಳೆ ಗೌರಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಸಿಗ್ತೀನಿ. ಮನೆಗೆ ಬಂದ್ವಿ. ಟೈಮ್ ಆಗಿದೆ 1 ಗಂಟೆ 11 ನಿಮಿಷ ವಾಚಲ್ಲು. ಏನೋ ಗೊತ್ತಿಲ್ಲ, ಈ ವಿಡಿಯೋ ವೈರಲ್ ಆಗ್ಬೋದೇನೋ, ಅಂದರೆ 311 ಸಿಕ್ಕಿದೆ ಅಂತ ರೀಲ್ಸ್ ನೋಡೋ ಪ್ರಕಾರ ಹೇಳಿದೆ. ಬಟ್ ಇವತ್ತಿನ ವ್ಲಾಗ್ ಬಗ್ಗೆ ಹೇಳೋದಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ವ್ಲಾಗು ಮತ್ತು ನನ್ನ ಲೈಫ್ ಸ್ಟೈಲು. ಯಾಕಂದರೆ ಇವತ್ತೆಲ್ಲ ವರ್ಕ್ಗಳು ವಿತೌಟ್ ಲ್ಯಾಗ್ ಆಯಿತು. ಯಾಕಂದರೆ ಸಂಡೇ ಆದಮೇಲೆ ಮಂಡೇ ಒಂದು ಸ್ವಲ್ಪ ಫಸ್ಟ್ ಅವರು ತುಂಬ ಲ್ಯಾಗ್ ಇರುತ್ತೆ. ಲೈಕ್ ಬೆಳಿಗ್ಗೆ ಹೋದ ಕೂಡಲೇ ಆಫೀಸಲ್ಲಿ ವರ್ಕ್ ಮಾಡೋದಾ ಬೇಡ ಅನ್ನೋ ಥರ ಫೀಲ್ ಇರುತ್ತೆ. ಬಟ್ ಇವತ್ತು ಯಾಕೆ ಇರಲಿಲ್ಲ ಅದು. ಯಾಕಂದರೆ ನಿನ್ನೆ ವರ್ಕ್ ಮಾಡಿದ್ದಕ್ಕೆ ಹಾಗೆ ಅನಿಸ್ತೇನೋ ಗೊತ್ತಿಲ್ಲ. ಬಟ್ ವರ್ಕ್ಗಳು ಎಲ್ಲ ಆಯಿತು. ಇದರಲ್ಲಿ MEP ಡ್ರಾಯಿಂಗು, ಆಮೇಲೆ ಇದ್ರದ್ದು ಒಂದು ಬ್ಯಾಂಗ್ಳೂರು ಕ್ರಿಟಿಕಲ್ ಸೈಟ್ ಅಂದ್ಕೊಳ್ತೀನಿ. ಅದು 20/30, ಅದರಲ್ಲಿ 3 BHK ವಿತ್ ಸ್ಪೇಷಿಯಸ್ ಆಗಿರಬೇಕು, ಕೂಸಿ ಎನ್ವೈರ್ನಮೆಂಟ್ ಇರಬೇಕು ಅಂಥೇಳಿ ಓನರ್ ಹೇಳಿದರು. ಡಿಸೈನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಆಲ್ರೆಡಿ ಆಗಿದೆ. ಅದನ್ನು ನಾನು ವೀಡಿಯೋದಲ್ಲಿ ಹಾಕ್ತೀನಿ ಕೂಡ. ಮತ್ತು ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಸಿವಿಲ್ ಟಿಪ್ ಕೊಡೋದಾದರೆ, ಮ್ಯಾಕ್ಸಿಮಮ್ ಬಿಲ್ಡಿಂಗ್ ಒಂದು ಫಸ್ಟ್ ಸ್ಟೇಜ್ ದಾಟಿದ್ಮೇಲೆ, ಫೌಂಡೇಶನಿಂದ ಪ್ಲಿಂತ್ ಆದಮೇಲೆ ನಾವು ಮಾಡೋವಂಥ ಫಸ್ಟ್ ಕಾಮನ್ ಮಿಸ್ಟೇಕ್ ಏನು ಅಂದರೆ ಬ್ಯಾಕ್ ಫಿಲ್ಲಿಂಗ್ ಅಂದರೆ ತೆಗ್ದಿರೋ ಮಣ್ಣನ್ನು ಮತ್ತು ಫೌಂಡೇಶನ್ ಗ್ಯಾಪ್ ಏನಿರುತ್ತೆ ಅದನ್ನು ಫಿಲ್ ಮಾಡೋಕ್ಕೆ ಹಾಕೋದಕ್ಕೆ ಬ್ಯಾಕ್ ಫಿಲ್ಲಿಂಗ್ ಅಂತಾರೆ. ಬ್ಯಾಕ್ ಫಿಲ್ಲಿಂಗಲ್ಲಿ ಏನು ತಪ್ಪು ಮಾಡ್ತೀವಿ ಅಂದರೆ, ನಮಗೊಂದು ಎಕ್ಸಾಂಪಲು 1,500 ಕ್ಯೂಬಿಕ್ ಫೀಟ್ ಆಫ್ ಮಣ್ಣು ರಿಕ್ವೈರ್ಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಯಾವುದೋ ದೊಡ್ಡ ಮನೆಗೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಏನು ಮಾಡಿಬಿಡ್ತಾನೆ ಮೇಸ್ತ್ರಿ, ತನ್ನ ಲೇಬರ್ನ ಉಳ್ಸೋಕ್ಕೋಸ್ಕರ ಮತ್ತು ಗುತ್ತಿಗೆ ತೊಗೊಂಡಿರ್ತಾನೆ, ಬೇಗ ವರ್ಕ್ ಮುಗಿಸೋಕ್ಕೋಸ್ಕರ ಒಂದೇ ದಿನವೇ ಅಷ್ಟು ಲೋಡನ್ನು ಬ್ಯಾಕ್ ಫಿಲ್ ಮಾಡಿಬಿಡ್ತಾನೆ. ಅಂದರೆ ತೆಗ್ದಿರೋ ಮಣ್ಣನ್ನು ಅಷ್ಟು ಒಳಗಡೆ ಹಾಕಿ ಎಕ್ಸಸ್ ಮತ್ತು ಮಣ್ಣು ಬೇಕಾದರೆ ಲೋಡನ್ನು ತರಿಸ್ಕೊಂಡು ಫುಲ್ಲು ಬ್ಯಾಕ್ ಫಿಲ್ಲಿಂಗ್ ಮಾಡಿಬಿಡ್ತಾನೆ. ಆವಾಗ ಏನಾಗತ್ತೆ ಅಂದರೆ ಅವನಿಗೆ ಲೇಬರ್ ಉಳಿಸ್ತಾನೆ. ಯಾವತ್ತೇ ಇದ್ರೂ ಮಣ್ಣಿನ ವಿಚಾರದಲ್ಲಿ ನೀವು ಇವತ್ತು ಹಾಕಿದ್ದು ನಾಳೆಗೆ ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತಲೂ ಹೇಳಲ್ಲ. ಯಾಕಂದರೆ ಮುಂದಕ್ಕೆ ಬರ್ಬೋದು. ಯಾಕಂದರೆ ಸ್ಯಾಚುರೇಟ್ ಆಗಲ್ಲ. ಏರ್ ವಾಯ್ಡ್ಸ್ಗಳು ಅಂದರೆ ಏನಂದರೆ ಗ್ಯಾಪ್ಗಳು ಫಾರ್ಮ್ ಆಗಿರುತ್ತೆ. ಅದು ಗ್ಯಾಪನ್ನು ಹೇಗೆ ತೆಗಿಬೋದು ಅಂದರೆ, ಯಾವತ್ತು ಸಾಯಿಲ್ ಫಿಲ್ ಮಾಡಿದ್ರೆ 3 ಲೇಯರಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟು 1 ಲೇಯರ್ ಫಿಲ್ ಮಾಡಿ ಫುಲ್ಲು ತೆಗೆದು ಟ್ಯಾಂಪಿಂಗ್ ಮಾಡಿ ನೀರು ಬಿಟ್ಟು ಫುಲ್ಲು ಸ್ಯಾಚುರೇಟ್ ಆಗೋ ತನಕ ಬಿಡಬೇಕು. ಬಿಟ್ಟು ಮತ್ತು 1 ಡೇ ಬಿಟ್ಟಾದಮೇಲೆ ಮತ್ತು ಮಾರನೇ ದಿನಕ್ಕೆ 24 ಅವರ್ಸ್ ಆದಮೇಲೆ ಮತ್ತೊಂದು ಕೋರ್ಸ್ ಆಫ್ ಅದೇ ಥಿಕ್ನೆಸ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮತ್ತೆ ಟ್ಯಾಂಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಸ್ಯಾಚುರೇಟ್ ಮಾಡಿ ಮತ್ತೆ ಟ್ಯಾಂಪಿಂಗ್ ಮಾಡ್ಬೇಕು ಆ್ಯಕ್ಚುಲಿ. ಅದಾದಮೇಲೆ ಮತ್ತು 3ನೇ ಕೋರ್ಸು ಫೈನಲ್ ಇದಿಷ್ಟು ಟ್ಯಾಂಪಿಂಗ್ ಆಗಿ ಮತ್ತೊಂದು ಸ್ವಲ್ಪ ದಿನ ಒಂದು 3 days 4 days ಗ್ಯಾಪ್ ಬಿಟ್ಟಾದಮೇಲೆ ಮತ್ತೆ ಫುಲ್ ಲೆವೆಲ್ ಸ್ಯಾಚುರೇಟ್ ಆಗತ್ತೆ. ಅದ್ರ ಆದಮೇಲೆ 4th ಕೋರ್ಸ್ ಏನಿದೆಯಲ್ಲ, ನೀವು ಫುಲ್ಲಾಗಿ ಸ್ಪ್ರೆಡ್ ಮಾಡಿ ಸಾಯಿಲನ್ನು, ಲೈಕ್ ಮಣ್ಣನ್ನು ಅದ್ರ ಮೇಲೆ ಲಾಸ್ಟ್ ಸತಿ ಟ್ಯಾಂಪಿಂಗ್ ಮಾಡಿ ಅದ್ರ ಮೇಲೆ ಕಾಂಕ್ರೀಟ್ ಮಾಡಾದಮೇಲೆ ನಿಮಗೆ ಕರೆಕ್ಟಾಗಿ ಬ್ಯಾಕ್ ಫಿಲ್ಲಿಂಗ್ ಆಗಿದೆ ಅಂತೇಳಿ ಅರ್ಥ. ನೀವು ಒಂದೇ ಸತಿಗೆ ಅಷ್ಟೂ ಮಣ್ಣಂತಂದು ಒಂದೇ ದಿನವೇ ಅಷ್ಟೂ ತುಂಬಿಸಿ ಇದು ಮಾಡಿದ್ರೆ ಅದು ಬ್ಯಾಕ್ ಫಿಲ್ಲಿಂಗ್ ಆದಂಗಲ್ಲ. ಅದು ಟೆಕ್ನಿಕಲಿ ಕೂಡ ರಾಂಗ್ ಕೂಡ ಹೌದು. ಬಟ್ ಎಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ ಅಂತಲೂ ಹೇಳಲ್ಲ. ಒಂದೊಂದು ಸೈಟಲ್ಲಿ ಹಂಗೆ ಮಾಡಿ ನಮಗೆ ಪ್ರಾಬ್ಲಮೇ ಬಂದಿಲ್ಲ ಅಂತೇಳಿ ಮೇಸ್ತ್ರಿಗಳು ವಾಚಿರೋದು ನೋಡಿದ್ದೀನಿ ನಾನು.
ಬಟ್ ನನ್ನ ಸೈಟಲ್ಲೆಲ್ಲ ನಾನು ಮಾಡಿಸ್ತೀನಿ. ನೀವು ನಿಮ್ಮ ಸೈಟಲ್ಲಿ ಈ ಥರ ತಪ್ಪು ಮಾಡದೇ ಇರೋ ಥರ ನೀವು ನೋಡ್ಕೊಳ್ಳಿ. ಮೇಸ್ತ್ರಿಗಳು ಏನೇ ಹೇಳಿದ್ರು ಹೇಳಿ, ನೀನು ಓದ್ದೇ ನಿನ್ನ ಎಕ್ಸ್ಪೀರಿಯೆನ್ಸ್ ಇರ್ಬೋದಪ್ಪ, ನನಗೆ ಎಕ್ಸ್ಪೀರಿಯೆನ್ಸು, ನಾವು ಆ ಥರ ತಪ್ಪುಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು. ಸೊ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲೇ ವರ್ಕ್ ಮಾಡ್ತೀವಿ ಅಂತ ಹೇಳಿ ಅವರಿಗೂ ಗೈಡ್ ಮಾಡಿ, ನಿಮಗೆ ಗೊತ್ತಿರೋದನ್ನು ಅವರಿಗೆ ಏನು ಎಜುಕೇಟ್ ಮಾಡಿ ಜನನ, ಆವಾಗ ನಿಮ್ಮ ಲೆವೆಲ್ಲು ಜಾಸ್ತಿ ಆಗುತ್ತೆ, ಆ ಬಿಲ್ಡಿಂಗ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಮತ್ತು ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಗಣೇಶ ಚತುರ್ಥಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ. ಶುಭರಾತ್ರಿ.